ಕಾಣುತ್ತಿರುವಂತ ದಿಕ್ಕನ್ನೊಮ್ಮೆ ನೋಡಿ. ನೋಡ್ತಾ ಇದ್ದೇನೆ. ನೋಡಿ ನೋಡಿ ನೋಡಿ. ಅಬ್ಬಬ್ಬಾ, ಎಂತಹ ರಮಣೀಯವಾದಂತಹ ದೃಶ್ಯಾವಳಿಗಳು ನೋಡು. ಯಾವ ದೃಶ್ಯಾವಳಿ? ಎಷ್ಟು ಬೃಹದಾಕಾರವಾಗಿ ಬೆಳೆದಂತಹ ಮರಗಳು, ಆ ಮರಕ್ಕೆ ಹಬ್ಬಿದಂತಹ ಬಳ್ಳಿಗಳು, ಅದು ಆ ಕಡೆ ಸುತ್ತಮುತ್ತ ನೋಡಿದ್ರೆ ಮೋಡಗಳ ರಾಶಿ. ಅಯ್ಯೋ, ಅಲ್ಲಿಂದ ಸ್ವಲ್ಪ ಕೆಳಗೆ ನೋಡಿ. ಅಲ್ಲಿಂದಲೂ ಕೆಳಗೆ, ಮೋಡದಿಂದ ಕೆಳಗೆ. ನಾವು ಮೇಲಿದ್ದವರು ಕೆಳಗೆ ನೋಡುದಾ? ಹೌದು, ನೋಡ್ದೆ. ನಾವು ಕೆಳಗೆ ಕಣ್ಣಿಟ್ರೆ ಮಾತ್ರ ಬೀಳದೆ ಇರ್ಲಿಕ್ಕೆ ಸಾಧ್ಯವಾಗ್ತದೆ. ಹೌದಾ? ಹೌದು. ಸರಿ ಸರಿ ಸರಿ. ಮೇಲಿದ್ದೇವೆ ಅಂತ ಮೇಲೆ ನೋಡ್ಕೊಂಡು ಹೋದ್ರೆ ಮೇಲೆ ನೋಡ್ಕೊಂಡು ನಡಿಲಿಕ್ಕೆ ಆಗುದಿಲ್ಲ, ಮೇಲೆ ನೋಡ್ಬಹುದು ಅಷ್ಟೇ. ಹೌದು ಸ್ವಾಮಿ, ಅಲ್ಲಿಂದ ಸ್ವಲ್ಪ ಕೆಳಗೆ ನೋಡಿ. ಹೌದು, ನೋಡ್ತಾ ಇದ್ದೇನೆ. ಕಿರುವಾದಂತಹ ದಾರಿ ಕಾಣುವುದಿಲ್ಲವೇ ನಿಮಗೆ? ಹೌದು, ದಾರಿ ಕಾಣ್ತದೆ. ಆ ದಾರಿಯಲ್ಲಿ ನೋಡಿ ಇರುವೆಗಳ ಸಾಲು, ಇರುವೆಗಳ ಸಾಲು. ಇರುವೆಗಳು ಹೋಗಬಾರ್ದು ಅಂತ ಉಂಟಾ? ಇರುವೆಗಳು ಹೋಗಬಾರ್ದು ಅಂತ ಉಂಟಾ? ಅಲ್ಲ ನಿನ್ನ ಕಣ್ಣು ಎಷ್ಟು ಸೂಕ್ಷ್ಮ ನೋಡು. ಇರುವೆಗಳೆಲ್ಲ ಕಣ್ಣಿಗೆ ಕಾಣ್ತದಲ್ಲ ನಿನಗೆ? ದೂರದ ದಾರಿಯಲ್ಲಿ ಇರುವೆಗಳ ಸಾಲಿನ ಹಾಗೆ ಕಾಣ್ತಾ ಇರೋದು ಏನು ಗೊತ್ತುಂಟಾ? ಅವರೆಲ್ಲ ಬ್ರಾಹ್ಮಣರು ಸ್ವಾಮಿ. ಅವರೆಲ್ಲ ಬ್ರಾಹ್ಮಣರ? ಈಗ ಬ್ರಾಹ್ಮಣರಾದ್ರೆ ಬ್ರಾಹ್ಮಣರೆಲ್ಲ ಒಂದಾಗಿ ಹೋಗುತ್ತಾ ಇದ್ದಾರೆ. ಹೋಗ್ಲಿ ಬಿಡು, ಪಾಪ ಎಲ್ಲಿಯೋ ಯಾರ್ದೋ ಬಜ್ಜದ ಮನೆ ಇರ್ಬೇಕು. ಅದಕ್ಕೆ ಮಾತ್ರ ಬ್ರಾಹ್ಮಣರು ಹೋಗುದಾ? ಅದಕ್ಕೆ ಮಾತ್ರ ಅಲ್ಲ, ಅದಕ್ಕೂ ಹೌದು. ಹೌದು, ಅದಕ್ಕೆ ಅವರಲ್ಲಿ ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ಕುಟುಂಬ ಎಲ್ಲ ಸೇರಿ ಹೋಗ್ತಾ ಇದ್ದಾರೆ ಅಂತ ಆಯ್ತು. ಶುಭ ಕಾರ್ಯ, ಶುಭ ಕಾರ್ಯ. ಅವರೆಲ್ಲ ಹೋಗುತ್ತಾ ಇರೋದು ಎಲ್ಲಿ ಗೊತ್ತುಂಟಾ? ಎಲ್ಲಿಗೆ? ಅವರೆಲ್ಲ ಹೋಗುತ್ತಾ ಇರೋದು ನಮ್ಮ ಮನೆಗೆ. ನೀನು ತಪ್ಪೆಲ್ಲ ಮಾತಾಡೋದು. ಹೋಗುತ್ತಾ ಇರುವುದು ನಮ್ಮ ಮನೆಗ, ಬರುತ್ತಾ ಇರುವುದು ನಮ್ಮ ಮನೆಗೆ ಅಂತ ಹೇಳ್ಬೇಕಷ್ಟೇ. ಹೌದು ಅಲ್ವಾ? ಮತ್ತೆ ಸ್ವಾಮಿ, ಈ ಮನೆಗೆ ಬರುವುದಾದ್ರೆ ಬರ್ತಾರೆ ಅಂತ ಹೇಳ್ಬೋದು. ಈಗ ನಮಗೆ ಒಂದೇ ಮನೆ ಅಲ್ವಲ್ಲ, ಮತ್ತೆ ಉಂಟು ಭೂಲೋಕದಲ್ಲಿ ಮತ್ತೊಂದು ಮನೆ ಉಂಟಲ್ಲ. ಎಲ್ಲಿ?